ಪ್ರಮಾಣ ವಚನಕ್ಕೂ ಮುನ್ನ ಸಂಪುಟ ಫೈನಲ್ಗೆ ಕಸರತ್ತು ನಡೆಸಲಾಗ್ತಾ ಇದೆ. ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಹೈಕಮಾಂಡ್ನೊಂದಿಗೆ ಚರ್ಚೆ ನಡೆಸಿದ್ದಾರೆ. ಸಿದ್ದು ಡಿಕೆ ಸಮ್ಮುಖದಲ್ಲೇ ಪಟ್ಟಿ ಫೈನಲ್ ಆಗಲಿದೆ. 2 ಹಂತದಲ್ಲಿ ಸಂಪುಟ ಫಿಕ್ಸ್. ಯಾರ್ಯಾರಿಗೆ ಯಾವಾಗ ಮಂತ್ರಿ ಭಾಗ್ಯ, ಆ ಮಾಹಿತಿ ಇಲ್ಲಿದೆ. ಪಕ್ಷದಲ್ಲಿ ಕೆಲಸ ಮಾಡಿದೀವಿ, ಪಕ್ಷಕ್ಕೋಸ್ಕರ ದುಡಿದಿದ್ದೀವಿ. 18 ವರ್ಷ ಆಯ್ತು, ಈಗ 4ನೇ ಬಾರಿ ಶಾಸಕನಾಗಿದ್ದೀನಿ. ಖಂಡಿತವಾಗಿ ಅವಕಾಶ ಕೊಡ್ತಾರೆ ಅನ್ನೋ ನಂಬಿಕೆ ನನಗೂ ಕೂಡ ಇದೆ. ಮೊದಲನೇದಲ್ಲಾಗುತ್ತೆ, 2ನೇದಲ್ಲಾಗುತ್ತೆ, ಒಟ್ಟಿನಲ್ಲಿ ಆಗುತ್ತೆ. ಪಕ್ಷ ತೀರ್ಮಾನ ನಮ್ದೇನಿಲ್ಲ. ಪಕ್ಷ ತೀರ್ಮಾನಕ್ಕೆ ಏನಾಗುತ್ತೆ ಅದೇ ಸಿಕ್ಕಂಗೆ ಭೇಟಿ ಆಗ್ತದೆ. ಇಂಡಿಯಾ ಜನತೆ ಪರವಾಗಲ್ಲ, ರಾಜ್ಯದ ಜನತೆ ಪರವಾಗಿ, ರೈತರ ಪರವಾಗಿ, ಯಾವ ಇಲಾಖೆ ಕೊಟ್ಟರು ಪರವಾಗಿಲ್ಲ. ನನಗೇನು ಗೊತ್ತಿಲ್ಲ. ನಾಮಲ ಸಮಾಧಾನದಿಂದ ಸಂತೋಷದಿಂದ ಯಾವುದು ಬಂದು ನಾವು ಸ್ವೀಕರಿಸ್ತೀವಿ. ಡಿಕೆ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಯಾರಾಗಬೇಕು, ಯಾರು ಮಂತ್ರಿ ಕುರ್ಚಿ ಬಿಟ್ಕೊಡ್ಬೇಕು, ಯಾರಿಗೆ ಹೊಸದಾಗಿ ಮಂತ್ರಿಗಿರಿ ಭಾಗ್ಯ, ಈ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಟೈಮ್ ಬಂದಿದೆ. ಶೀಘ್ರದಲ್ಲೇ ಈ ಉತ್ತರ ಸಿಗುತ್ತೆ. ದಿಲ್ಲಿಯಲ್ಲಿ ರಾಜ್ಯ ನಾಯಕರು ಈ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಹೈಕಮಾಂಡ್ ನಾಯಕರೊಂದಿಗೆ ಈ ಚರ್ಚೆ ನಡೆದಿದ್ದು ಲಿಸ್ಟ್ ಒಂದು ರೆಡಿಯಾಗಿದೆ. ಇನ್ನೇನಿದ್ರೂ ಆ ಲಿಸ್ಟ್ ರಿವೀಲ್ ಆಗೋದೊಂದೇ ಬಾಕಿ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಒಂದೇ ಬಾರಿಗೆ ಎಲ್ಲರಿಗೂ ಮಂತ್ರಿ ಭಾಗ್ಯ ಕೊಡದೆ 2 ಬಾರಿ ಡಿಕೆ ಕ್ಯಾಬಿನೆಟ್ನಲ್ಲಿ ಮಂತ್ರಿಗಳ ಆಯ್ಕೆ ಮಾಡುವುದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಅಂದ್ರೆ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಂಪುಟದಲ್ಲಿ ಇರುತ್ತೆ 2 ಸಸ್ಪೆನ್ಸ್. ಡಿಕೆ ಕ್ಯಾಬಿನೆಟ್ ಡಬಲ್ ಸಸ್ಪೆನ್ಸ್. ಯಾರಿಗೆ ಲಕ್, ಯಾರಿಗೆ ಶಾಕ್. ಈಗ ಯಾರು, ಮುಂದೆ ಯಾರು? ಡಿಕೆ ಪ್ರಮಾಣ ವಚನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಡಿಕೆ ಜೊತೆಗೆ ಹಲವು ಮಂತ್ರಿಗಳು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆದರೆ ಯಾರ್ಯಾರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋದೇ ಇನ್ನೂ ನಿಗೂಢ. ಯಾಕಂದ್ರೆ ಮಂತ್ರಿಗಳಾಗೋದು ಯಾರು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಆದರೆ ತುಂಬಾ ಮಂದಿ ತಮ್ಮದೇ ಆಸೆ ಇಟ್ಕೊಂಡಿದ್ದಾರೆ. ನಾನು ಮಂತ್ರಿ ಆಗಬೇಕು ಅಂತ ತುಂಬಾ ಮಂದಿ ಅಂದ್ಕೊಂಡಿದ್ರೆ, ಇನ್ನು ಕೆಲವರು ನನಗೆ ಇದೇ ಖಾತೆ ಬೇಕು ಅಂತ ಪಟ್ಟು ಹಿಡಿಯುತ್ತಿದ್ದಾರೆ. ಇನ್ನೂ ಒಂದಷ್ಟು ಶಾಸಕರು ನಮಗೊಂದು ಅವಕಾಶ ಸಿಕ್ಕಿಬಿಟ್ರೆ ಸಾಕು ಅಂತ ಆಸೆಗಣ್ಣಿನಿಂದ ನೋಡ್ತಾ ಇದ್ದಾರೆ. ಇಲ್ಲಿ ತುಂಬಾ ಕುತೂಹಲ ಮೂಡಿಸ್ತಾ ಇರೋದು ಸಚಿವರಾಗಿದ್ದೋರು ತಮ್ಮ ಸಚಿವ ಸ್ಥಾನವನ್ನ ಉಳಿಸ್ಕೊಳ್ಳೋಕೆ ಮಾಡುತ್ತಾ ಇರೋ ಸಾಹಸ. ಹೌದು, ಡಿಕೆ ಕ್ಯಾಬಿನೆಟ್ ಅನ್ನು ಸೇರ್ಕೊಳ್ಳೋದಕ್ಕೆ ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದಾರೆ. ಸಚಿವ ಸ್ಥಾನ ಪಡೆದುಕೊಳ್ಳೋಕೆ ಮಾತ್ರ ಅಲ್ಲ, ಹಿರಿಯ ನಾಯಕರು ತಮ್ಮ ಸಚಿವ ಸ್ಥಾನಗಳನ್ನ ಉಳಿಸ್ಕೊಳ್ಳೋದಕ್ಕೂ ನಾನಾ ರೀತಿಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಹಿಂದಿದ್ದ ನಾಯಕರೂ ಸಹ ಡಿಕೆಶಿ ಭೇಟಿಯಾಗಿ ಸಚಿವರಾಗಿ ಮುಂದುವರಿಯುವ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಸಹ ಸಂಪುಟ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವುದರಿಂದ ಅವರನ್ನೂ ಭೇಟಿಯಾಗಿ ಸಚಿವ ಸ್ಥಾನ ಉಳಿಸಿಕೊಳ್ಳೋ ಪ್ರಯತ್ನಗಳನ್ನ ಮಾಡುತ್ತಾ ಇದ್ದಾರೆ. ಒಂದು ಕಡೆ ನಿಯೋಜಿತ ಸಿಎಂ ಡಿಕೆಶಿ ಭೇಟಿ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಭೇಟಿ. ಅದು ಸಾಲದು ಅಂತ ಸೀದಾ ದೆಹಲಿ ಫ್ಲೈಟ್ ಹತ್ತಿ ಹೈಕಮಾಂಡ್ ಅನ್ನೂ ಭೇಟಿಯಾಗಿ ಹೈ ಲೆವೆಲ್ನಲ್ಲೇ ಲಾಬಿ ಮಾಡೋಕೆ ಮುಂದಾಗಿದ್ದಾರೆ. ಕ್ಯಾಬಿನೆಟ್ಗೆ 3 ಕೋಟ, ಯಾರಿಗೆ ಮಂತ್ರಿಗಿರಿಯಿಂದ ಟಾಟಾ. ಯಾರನ್ನೇ ಕೇಳಿದ್ರೂ ಕೂಡ ಹೈಕಮಾಂಡ್ ಹೇಳಿದ್ದೇ ಫೈನಲ್ ಅಂತಾರೆ. ಮನಸ್ಸೊಳಗೆ ಆಸೆ ಇದ್ರೂ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳ್ಕೊತಾ ಇದ್ದಾರೆ. ಆದ್ರೆ ಈಗ ಯಾರು ಸಚಿವರಾಗ್ತಾರೆ ಅನ್ನೋದು 3 ಕೋಟಾಗಳು ತೀರ್ಮಾನ ಮಾಡಲಿವೆಯಂತೆ. ಒಂದು ಸಿದ್ದರಾಮಯ್ಯ ಕೋಟ, ಮತ್ತೊಂದು ಡಿಕೆ ಶಿವಕುಮಾರ್ ಕೋಟ, ಇನ್ನೊಂದು ಹೈಕಮಾಂಡ್ ಕೋಟ. ಅದಕ್ಕೆ 3 ಕೋಟಾಗಳಲ್ಲಿ ಯಾವ ಕೋಟಾದಲ್ಲಾದರೂ ಸ್ಥಾನ ಪಡೆಯಬೇಕು ಅಂತ ಶಾಸಕರು ಕಷ್ಟಪಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಈಗಾಗಲೇ ತಮ್ಮ ಕೋಟಾಗಳಲ್ಲಿ ಯಾರಿಗೆ ಕೊಡಬೇಕು ಅನ್ನೋ ಲಿಸ್ಟ್ ರೆಡಿ ಕೂಡ ಮಾಡಿಕೊಂಡಿದ್ದಾರೆ. ಯಾರಿಗೆ ಕೊಟ್ರೆ ಉತ್ತಮ, ಯಾರು ತಮ್ಮ ಮಾತು ಕೇಳ್ತಾರೆ, ಯಾರಿಗೆ ಕೊಟ್ರೆ ಮುಂದಿನ ದಿನಗಳಲ್ಲಿ ತಮಗೆ ಅನುಕೂಲ ಆಗಲಿದೆ ಅನ್ನೋದನ್ನ ನೋಡಿಕೊಂಡು ಲಿಸ್ಟ್ ರೆಡಿ ಮಾಡಿದ್ದಾರಂತೆ. ಸಿದ್ದು ಡಿಕೆಶಿಯದ್ದು ಯೋಚನೆ ಇರೋ ಹಾಗೆ ಹೈಕಮಾಂಡ್ ಕೂಡ ತನ್ನದೇ ಯೋಚನೆ ಇಟ್ಕೊಂಡಿದ್ದು ಎಲ್ಲವನ್ನೂ ಅಳೆದು ತೂಗಿ ಫೈನಲ್ ಲಿಸ್ಟ್ ರೆಡಿ ಆಗಲಿದೆ. 15ಕ್ಕೂ ಹೆಚ್ಚು ಮಂದಿ ಆಪ್ತರಿಗೆ ಮಂತ್ರಿಗಿರಿ ಕೊಡಿಸಲು ಸಿದ್ದು ತಂತ್ರ. ಹೊಸ ಮುಖಗಳಿಗೆ ಆದ್ಯತೆ ನೀಡಲು ಡಿಕೆಶಿ ಸರ್ಕಸ್. ಸಂಪುಟ ರಚನೆಯಲ್ಲಿ ಸಿದ್ದು ತಂತ್ರಗಾರಿಕೆ ಜೋರಾಗಿದೆ. ತಮ್ಮ ಬೆಂಬಲಿಗರು ಸಂಪುಟದಲ್ಲಿರುವಂತೆ ಮಾಡಲು ಸಿದ್ದು ಪ್ರಯತ್ನ ಮಾಡುತ್ತಾ ಇದ್ದಾರೆ. 15ಕ್ಕೂ ಅಧಿಕ ಆಪ್ತರ ಪರವಾಗಿ ಲಾಬಿ ಮಾಡುತ್ತಾ ಇದ್ದು ಪ್ರಬಲ ಖಾತೆಗಳಿಗೆ ಡಿಮಾಂಡ್ ಮಾಡೋ ಸಾಧ್ಯತೆ ಇದೆ. ಪುತ್ರನಿಗೂ ಪ್ರಬಲ ಖಾತೆ ಕೇಳುವ ಸಾಧ್ಯತೆ ಇದೆ. 3 ಅಥವಾ 4 ಡಿಸಿಎಂ ಸ್ಥಾನಕ್ಕೆ ಡಿಮಾಂಡ್ ಮಾಡಲಿದ್ದಾರಂತೆ. ಇನ್ನು ಡಿಕೆಶಿ ಹೊಸಬರು ಹಾಗೂ ಯುವಕರಿಗೆ ಆದ್ಯತೆ ಕೊಡಿ ಅಂತ ಕೇಳಲು ಮುಂದಾಗಿದ್ದಾರಂತೆ. ಪಕ್ಷನಿಷ್ಠ ದಾಳ ಉರುಳಿಸಲು ಡಿಕೆಶಿ ಪ್ಲಾನ್ ಮಾಡಿದ್ದಾರೆ. ಯಾರು ಪಕ್ಷನಿಷ್ಠರಿದ್ದಾರೆ ಅವರಿಗೆ ಸ್ಥಾನ ಕೊಡಿಸಲು ರೆಡಿಯಾಗಿದ್ದಾರಂತೆ. ಖಾತೆಗಳ ಸಮಾನ ಹಂಚಿಕೆಗೆ ಪ್ರಸ್ತಾಪ ಮಾಡಿದ್ದು 3 ಡಿಸಿಎಂ ಪ್ರಸ್ತಾವನೆಗೆ ಬ್ರೇಕ್ ಹಾಕಿಸೋ ಪ್ರಯತ್ನ ಮಾಡಿದ್ದಾರೆ. ಆದ್ರೆ
ಯಾರ್ಯಾರ ಲಿಸ್ಟಲ್ಲಿ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ನೋಡೋಣ, ತೀರ್ಮಾನ ಎಲ್ಲ ಡೆಲ್ಲಿಯಿಂದ ಆಗ್ಬೇಕು. ಸೊ ಪಕ್ಷದಲ್ಲಿ ಕೆಲಸ ಮಾಡಿದೀವಿ, ಪಕ್ಷಕ್ಕೋಸ್ಕರ ದುಡ್ದಿದೀವಿ. 18 ವರ್ಷ ಆಯ್ತು, ಈಗ 4ನೇ ಬಾರಿ ಶಾಸಕನಾಗಿದ್ದೀನಿ. ಖಂಡಿತವಾಗಿ ಅವಕಾಶ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನನಗೂ ಕೂಡ ಇದೆ. ಪಾರ್ಟಿ ಹಾಗೂ ಸರ್ಕಾರ ಎರಡಕ್ಕೂ ಶಕ್ತಿ ತರುವಂತ ಕೆಲಸ ಮಾಡ್ತಾ ಬಂದಿದ್ದೀವಿ. ಅದನ್ನೇ ಮುಂದುವರಿಸಬೇಕು, ಇನ್ನು ಜಾಸ್ತಿ ಮಾಡಬೇಕು ಅನ್ನೋ ಆಸೆ ನಮಗೂ ಕೂಡ ಇದೆ. 2 ಹಂತದ ಸಂಪುಟ ಸಸ್ಪೆನ್ಸ್. ಮೊದಲ ಹಂತ 11 ಮಂದಿ ಪ್ರಮಾಣ. 2ನೇ ಹಂತದಲ್ಲಿ 25+ ಸಚಿವರ ಸೇರ್ಪಡೆ. ಹೌದು, ಭಾನುವಾರವಷ್ಟೇ ಖರ್ಗೆ ಕ್ಯಾಬಿನೆಟ್ ಬಗ್ಗೆ ಮಾತಾಡಿದ್ದರು. ಬುಧವಾರ ಸಿಎಂ ಜೊತೆಗೆ ಕೆಲವರು ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ನಂತರ 15 ಅಥವಾ 20 ದಿನ ಬಿಟ್ಟು ಸಂಪುಟಕ್ಕೆ ಸಚಿವರ ಸೇರ್ಪಡೆ ಮಾಡಿಕೊಳ್ಳಲಾಗುತ್ತದೆ ಎಂದಿದ್ರು. ರಾಜ್ಯಸಭೆಗೆ ಯಾರ್ಯಾರು ಹೋಗ್ತಾರೆ ಅನ್ನೋದನ್ನ ಪರಿಗಣಿಸಿ ಸಂಪುಟ ವಿಸ್ತರಣೆ ಮಾಡಬಹುದು ಅನ್ನೋ ಪ್ಲಾನ್ನಲ್ಲಿ ಹೈಕಮಾಂಡ್ ಇದೆ ಅಂತ ಹೇಳಲಾಗ್ತಿದೆ. ಮೊದಲ ಹಂತದಲ್ಲಿ ಅಂದ್ರೆ ಡಿಕೆ ಪ್ರಮಾಣ ವಚನ ಸ್ವೀಕರಿಸುವಾಗ ಪ್ರಮಾಣ ವಚನ ಸ್ವೀಕರಿಸಲು ಜಾತಿ ಸಮೀಕರಣ ಆಧರಿಸಿ ಒಂದು ಲಿಸ್ಟ್ ಅನ್ನೇ ಬಿಡುಗಡೆ ಮಾಡಲಾಗಿದ್ದು, ಸಂಭಾವ್ಯರ ಲಿಸ್ಟ್ ಹೀಗಿದೆ. ಡಿಕೆ ಜೊತೆಗೆ ಸರ್ವಜ್ಞನಗರ ಶಾಸಕ ಕ್ರಿಶ್ಚಿಯನ್ ಸಮುದಾಯದ ಕೆಜೆ ಜಾರ್ಜ್, ಕೊರಟಗೆರೆ ಕ್ಷೇತ್ರದ ಪರಿಶಿಷ್ಟ ಜಾತಿಯ ಡಾಕ್ಟರ್ ಜಿ ಪರಮೇಶ್ವರ್, ಚಿತ್ತಾಪುರ ಕ್ಷೇತ್ರದ ಪರಿಶಿಷ್ಟ ಜಾತಿಯ ಪ್ರಿಯಾಂಕ್ ಖರ್ಗೆ, ಬಿಟಿಎಂ ಲೇಔಟ್ ಶಾಸಕ ವೇಮನರೆಡ್ಡಿ ಸಮುದಾಯದ ರಾಮಲಿಂಗ ರೆಡ್ಡಿ, ಗಾಂಧಿನಗರ ಶಾಸಕ ಬ್ರಾಹ್ಮಣ ಸಮುದಾಯದ ದಿನೇಶ್ ಗುಂಡೂರಾವ್, ಕುರುಬ ಸಮುದಾಯದ ಎಂಎಲ್ಸಿ ಯತೀಂದ್ರ, ಪರಿಶಿಷ್ಟ ವರ್ಗದ ಯಮಕನಮರಡಿ ಶಾಸಕ ಸತೀಶ್ ಜಾರಕಿಹೊಳಿ, ಕೆಜಿಎಫ್ನ ಪರಿಶಿಷ್ಟ ಜಾತಿಯ ಶಾಸಕಿ ರೂಪಕಲಾ ಶಶಿಧರ್, ನಾಗಮಂಗಲದ ಒಕ್ಕಲಿಗ ಸಮುದಾಯದ ಶಾಸಕ ಎನ್ ಚಲುವರಾಯ ಸ್ವಾಮಿ, ಬಬಲೇಶ್ವರ ಶಾಸಕ ಲಿಂಗಾಯತ ಸಮುದಾಯದ ಎಂಬಿ ಪಾಟೀಲ್ ಹಾಗೂ ಬ್ಯಾಟ್ರಾಯನಪುರದ ಒಕ್ಕಲಿಗ ಸಮುದಾಯದ ಶಾಸಕ ಕೃಷ್ಣ ಬೈರೇಗೌಡ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅಂತ ಹೇಳಲಾಗ್ತಿದೆ. ನಾವು ಮನವಿ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಿರೀಕ್ಷೆ ಇದೆಯಾ ಸರ್ ಈ ಬಾರಿ? ನಿರೀಕ್ಷೆ ಇದೆ, ಜಿಲ್ಲೆಗೆ ಕೊಡ್ಬೇಕಲ್ಲ ಪ್ರಾಧಾನ್ಯತೆ, ಕೊಡ್ತಾರೆ ಅಂತ ತಿಳ್ಕೊಂಡಿದೀವಿ. ಯಾರನ್ನ ಭೇಟಿ ಮಾಡ್ತೀರಾ ಸರ್? ನೋಡ್ತೀವಿ, ಎಲ್ಲಾರನು ಮಾಡ್ತೀವಿ, ಅವರು ಇವರು ಅಂತ ಅಲ್ಲ. ನೀವು ಕಾಂಗ್ರೆಸ್ ಬರ್ಬೇಕಾದ್ರೆ ನಿಮ್ಗೊಂದು ಭರವಸೆ ಕೂಡ ಕೊಟ್ಟಿದ್ದಾರೆ. ಭರವಸೆನು ಒಂದ್ ಕಡೆ ಎಲ್ಲ ಈಡೇರುತ್ತೆ ಸರ್, ಆಗತ್ತೆ ಅಂತ ಭಾವನೆ ತಿಳ್ಕೊಂಡು. ಮೊದಲನೇ ಹಂತದ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಮೊದಲನೇದಲ್ಲಾಗುತ್ತೋ 2ನೇದಲ್ಲಾಗುತ್ತೋ ಒಟ್ಟಿನಲ್ಲಿ ಆಗುತ್ತೆ. ಈ ಲಿಸ್ಟ್ ನೋಡಿ, ಈ ಲಿಸ್ಟಲ್ಲಿ ಬಹುತೇಕ ಮಂದಿ ಸಿದ್ದರಾಮಯ್ಯ ಬಣದವರೇ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಂದಿ ತಮ್ಮದೇ ಬಣದವರನ್ನ ಸೇರಿಸಲು ಸಿದ್ದರಾಮಯ್ಯ ಪ್ರಯತ್ನ ಪಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಹೌದು, ಅಧಿಕಾರ ಬಿಟ್ಟುಕೊಡುವಾಗ ಸಿದ್ದರಾಮಯ್ಯ ಒಂದು ಮಾತು ಹೇಳಿದ್ರು, ನಾನು ಸಿಎಂ ಪಟ್ಟದಿಂದ ಕೆಳಗಿಳಿತಾ ಇದ್ದೀನಿ, ಆದ್ರೆ ಸಕ್ರಿಯ ರಾಜಕಾರಣದಿಂದ ಅಲ್ಲ ಅಂತ ಹೇಳಿದ್ರು. ಅತ್ತ ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ ಹೈಕಮಾಂಡ್ ಬಲವಂತ ಮಾಡಿದ್ರೂ ಒಪ್ಪಿರಲಿಲ್ಲ. ಅದರ ಅರ್ಥ ಸಿದ್ದು ರಾಜ್ಯದಲ್ಲೇ ಇನ್ನೂ ರಾಜಕಾರಣ ಮಾಡ್ತಾರೆ ಅನ್ನೋದೇ ಆಗಿತ್ತು. ಅದರಂತೆ ಈಗ ಹೊಸ ಸಂಪುಟದಲ್ಲೂ ತಮ್ಮ ಹಿಡಿತ ಇರುವಂತೆ ನೋಡಿಕೊಳ್ಳಲು ಸಿದ್ದರಾಮಯ್ಯ ತೀರ್ಮಾನಿಸಿದ್ದಾರೆ. ಅದಕ್ಕಾಗಿ ಡಿಕೆಶಿ ಸಂಪುಟಕ್ಕೆ ತಮ್ಮ ಬೆಂಬಲಿಗರನ್ನ ಸೇರಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಮಾಣ ವಚನ ಸ್ವೀಕರಿಸಿ ನಂತರ ಹಲವು ದಿನಗಳ ನಂತರ ನಡೆಯುವ ಸಂಪುಟ ವಿಸ್ತರಣೆಯಲ್ಲಿ ಯಾರ್ಯಾರು ಸಚಿವರಾಗಬಹುದು ಅನ್ನೋ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯೂ ಇಲ್ಲಿದೆ. ಕಲಘಟಗಿ ಕ್ಷೇತ್ರದ ಮರಾಠ ಸಮುದಾಯದ ಸಂತೋಷ್ ಲಾಡ್, ಬಾಲ್ಕಿ ಕ್ಷೇತ್ರದ ಲಿಂಗಾಯತ ಸಮುದಾಯದ ಈಶ್ವರ್ ಖಂಡ್ರೆ, ಹುನಗುಂದ ಕ್ಷೇತ್ರದ ಲಿಂಗಾಯತ ಸಮುದಾಯದ ಶಾಸಕ ವಿಜಯಾನಂದ ಕಾಶಪ್ಪನವರ್, ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ, ಕೊಪ್ಪಳದ ಪರಿಶಿಷ್ಟ ಜಾತಿ ಸಮುದಾಯದ ರಾಘವೇಂದ್ರ ಹಿಟ್ನಾಳ್, ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಪರಿಶಿಷ್ಟ ಪಂಗಡ ಸಮುದಾಯದ ಶಾಸಕ ಬಿ ನಾಗೇಂದ್ರ, ದಾವಣಗೆರೆ ಉತ್ತರ ಕ್ಷೇತ್ರದ ಲಿಂಗಾಯತ ಸಮುದಾಯದ ಎಸ್ಎಸ್ ಮಲ್ಲಿಕಾರ್ಜುನ, ಚಳ್ಳಕೆರೆಯ ಟಿ ರಘುಮೂರ್ತಿ, ತಿಪಟೂರು ಕ್ಷೇತ್ರದ ಕೆ ಷಡಕ್ಷರಿ, ಮಳವಳ್ಳಿ ಕ್ಷೇತ್ರದ ಪರಿಶಿಷ್ಟ ಜಾತಿ ಸಮುದಾಯದ ಪಿ ನರೇಂದ್ರ ಸ್ವಾಮಿ, ಮಾಗಡಿ ಕ್ಷೇತ್ರದ ಒಕ್ಕಲಿಗ ಸಮುದಾಯದ ಎಚ್.ಸಿ. ಬಾಲಕೃಷ್ಣ, ಚಾಮರಾಜನಗರದ ಉಪ್ಪಾರ ಜನಾಂಗದ ಸಿ ಪುಟ್ಟರಂಗ ಶೆಟ್ಟಿ, ವಿರಾಜಪೇಟೆಯ ಎಎಸ್ ಪೊನ್ನಣ್ಣ, ಬಾಗೇಪಲ್ಲಿಯ ಎಸ್ಎನ್ ಸುಬ್ಬಾರೆಡ್ಡಿ, ಬಂಗಾರಪೇಟೆಯ ಪರಿಶಿಷ್ಟ ಜಾತಿ ಸಮುದಾಯದ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ 2ನೇ ಹಂತದ ಸಂಪುಟದ ಸಂಭಾವ್ಯ ಸಚಿವರ ಲಿಸ್ಟ್ನಲ್ಲಿದ್ದಾರೆ. ಸಂಪುಟದಲ್ಲಿ ತಮ್ಮ ಬೆಂಬಲಿಗರು ಹೆಚ್ಚಾಗಿದ್ದಷ್ಟು ಡಿಕೆಶಿಗೆ ಒಳ್ಳೆಯದು. ಅಲ್ಲದೆ ಸಿದ್ದು ಬೆಂಬಲಿಗರನ್ನ ಆದಷ್ಟು ಕಡಿಮೆ ಮಾಡಬೇಕು. ಅದಕ್ಕೆ ಈಗ ಪಕ್ಷನಿಷ್ಠೆ ದಾಳ ಉರುಳಿಸಲು ಡಿಕೆ ಮುಂದಾಗಿದ್ದಾರಂತೆ. ಸಿದ್ದು ಬಳಗದಲ್ಲಿ ಸಾಕಷ್ಟು ಮಂದಿ ಪಕ್ಷನಿಷ್ಠೆ ತೋರಿಸಿಲ್ಲ. ಅವರೆಲ್ಲ ವ್ಯಕ್ತಿನಿಷ್ಠೆಯಾಗಿ ಇರುವವರು. ಅವರಿಂದ ಪಕ್ಷಕ್ಕೆ ಲಾಭವಿಲ್ಲ. ಹೊಸಬರಿಗೆ ಮಣೆ ಹಾಕಿದ್ರೆ ಉತ್ತಮ ಅಂತ ಡಿಕೆಶಿ ವಾದ ಮಾಡಿದ್ದಾರಂತೆ. ಆದ್ರೆ ಹೈಕಮಾಂಡ್ ಯಾರಿಗೆ ಬೆಂಬಲ ಕೊಡುತ್ತೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಆದ್ರೆ ಸಂಭಾವ್ಯರ ಪಟ್ಟಿಯಲ್ಲಿ ಎಲ್ಲಾ ಬಣದವರ ಹೆಸರಿದೆ. ಶಿವಾಜಿನಗರ ಕ್ಷೇತ್ರದ ಮುಸ್ಲಿಂ ಸಮುದಾಯದ ರಿಜ್ವಾನ್ ಅರ್ಷದ್, ಶಾಂತಿನಗರ ಕ್ಷೇತ್ರದ ಎನ್.ಎ. ಹ್ಯಾರಿಸ್,
ಅರಸೀಕೆರೆ ಕ್ಷೇತ್ರದ ಒಕ್ಕಲಿಗ ಸಮುದಾಯದ ಕೆಎನ್ ಶಿವಲಿಂಗೇಗೌಡ, ಮೊಗವೀರ ಸಮುದಾಯದ ಭಟ್ಕಳ ಶಾಸಕ ಮಂಕಾಳ್ ವೈದ್ಯ, ಭದ್ರಾವತಿ ಕ್ಷೇತ್ರದ ಲಿಂಗಾಯತ ಸಮುದಾಯದ ಸಂಗಮೇಶ್ವರ್, ಈಡಿಗ ಸಮುದಾಯದ ಎಂಎಲ್ಸಿ ಬಿಕೆ ಹರಿಪ್ರಸಾದ್, ಲಿಂಗಾಯತ ಸಮುದಾಯದ ಬೆಳಗಾವಿ ಗ್ರಾಮಾಂತರ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಅಥಣಿ ಕ್ಷೇತ್ರದ ಲಿಂಗಾಯತ ಸಮುದಾಯದ ಲಕ್ಷ್ಮಣ ಸವದಿ, ಚಿಕ್ಕೋಡಿಯ ಗಣೇಶ್ ಹುಕ್ಕೇರಿ, ವಿಜಯನಗರದ ಎಂ ಕೃಷ್ಣಪ್ಪ, ಮುಸ್ಲಿಂ ಸಮುದಾಯದ ಎಂಎಲ್ಸಿ ಸಲೀಂ ಅಹಮದ್, ನಂಜನಗೂಡು ಶಾಸಕ ದರ್ಶನ್ ಧ್ರುವನಾರಾಯಣ್ ಲಿಸ್ಟ್ನಲ್ಲಿದ್ದಾರೆ. ಇನ್ನು ಕೆಪಿಸಿಸಿ ಪಟ್ಟಕ್ಕಾಗಿ ಸತೀಶ್ ಜಾರಕಿಹೊಳಿ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದ್ದು, ಅವ್ರ ಜೊತೆಗೆ ಬಿಕೆ ಹರಿಪ್ರಸಾದ್, ಪರಮೇಶ್ವರ್ ಹೆಸರುಗಳನ್ನು ಹೈಕಮಾಂಡ್ ಪರಿಶೀಲನೆ ಮಾಡ್ತಾ ಇದೆಯಂತೆ. ಅದೇ ರೀತಿ ಡಿಸಿಎಂ ಲಿಸ್ಟ್ ಸಹ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾ ಇದ್ದು, ಪ್ರಿಯಾಂಕ್ ಖರ್ಗೆ, ಪರಮೇಶ್ವರ್, ಯತೀಂದ್ರ, ಖಾದರ್, ಜಮೀರ್ ಜೊತೆಗೆ ಈಗ ಬೇರೆ ಬೇರೆ ಹೆಸರುಗಳು ತೆರೆ ಮೇಲೆ ಬಂದಿವೆ. ಹಾಗಾಗಿ ಮೂವರು ಡಿಸಿಎಂಗಳ ವಿಚಾರದಲ್ಲಿ ಹೈಕಮಾಂಡ್ ಇನ್ನಷ್ಟು ಯೋಚಿಸಲು ತೀರ್ಮಾನಿಸಿದೆಯಂತೆ.